ಹಾಯ್ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಮತ್ಸ್ಯ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮೊಯ್ನಾ ಕಲ್ಚರ್ ಅಂದರೆ ಏನು, ಹೇಗೆ ಕಲ್ಚರ್ ಮಾಡಬೇಕು, ಸ್ಟಾರ್ಟರ್ ಕಲ್ಚರ್ ಎಲ್ಲಿ ಸಿಗುತ್ತೆ, ಹೇಗೆ ಫೀಡ್ ಮಾಡಬೇಕು ಎಲ್ಲ ಹೇಳ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ನಾನು ಫೈಟರ್ ಫಿಶ್ ಬ್ರೀಡಿಂಗ್ ವಿಡಿಯೋದಲ್ಲಿ ಲೈವ್ ಫೀಡಿಂಗ್ಸ್ ಬಗ್ಗೆ ಹೇಳಿದ್ದೆ. ತುಂಬ ಜನ ಅದರಲ್ಲಿ ನಮಗೆ ಗಪ್ಪಿ, ಮೋಲಿ ಹಾಗೆ ಎಲ್ಲ ಫಿಶ್ಗೂ ಲೈವ್ ಫೀಡಿಂಗ್ ಸಿಗ್ತಾ ಇಲ್ಲ ಅಂತ ಹೇಳಿ ಕಮೆಂಟ್ ಮಾಡಿದ್ರಿ. ಅದಕ್ಕೆ ಮೊಯ್ನಾ ಕಲ್ಚರ್ನ ನೀವೇ ನಿಮ್ಮ ಮನೆಯಲ್ಲಿ ಹೇಗೆ ಮಾಡಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಮೊಯ್ನಾ ಅನ್ನೋದು ಸಣ್ಣ ಫಿಶಸ್ಗೆ ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು. ಇದನ್ನ ಯಾರು ಬೇಕಾದರೂ ಸಣ್ಣ ಟಬ್ಬಲ್ಲಿ ಕೂಡ ಪ್ರಿಪೇರ್ ಮಾಡ್ಕೋಬೋದು. ಇದನ್ನ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ಹೇಳಿ ಡೀಟೇಲ್ ಆಗಿ ನೋಡೋಣ. ಇದರಲ್ಲಿ ಫಸ್ಟ್ ಸ್ಟೆಪ್ ಏನಂದರೆ, ಒಂದು ಟಬ್ ಅಥವಾ ಕಂಟೈನರ್ ತಗೊಂಡು ಅದಕ್ಕೆ ಕ್ಲೀನ್ ನೀರನ್ನು ಹಾಕಬೇಕು. ನಾನು ಈ ವಿಡಿಯೋದಲ್ಲಿ 4 ಲೀಟ್ರ್ ನೀರು ಹಿಡಿಯೋಷ್ಟು ಮಾಡ್ತಾಯಿದ್ದೀನಿ. ಈ ಕಲ್ಚರ್ ಮಾಡೋಕ್ಕೆ ಮುಖ್ಯವಾಗಿ ಇದರ ಸ್ಟಾರ್ಟರ್ ಕಲ್ಚರ್ ಬೇಕು. ಈ ಸ್ಟಾರ್ಟರ್ ಕಲ್ಚರ್ ಅಂದರೆ ಸ್ಟಾರ್ಟಿಂಗ್ ನೀವು ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಅಡಲ್ಟ್ಸ್ ಮೊಯ್ನಾ ಬೇಕಾಗತ್ತೆ. ಇದೇ ಮತ್ತೆ ಮಲ್ಟಿಪ್ಲಿಕೇಶನ್ ಆಗುತ್ತೆ, ಅದು ಒಂದೇ ದಿನದಲ್ಲಿ. ಇದರ ಸ್ಟಾರ್ಟರ್ ಕಲ್ಚರ್ನ ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು. ನಾನು 300 ರುಪೀಸ್ಗೆ ಸ್ಟಾರ್ಟರ್ ಕಲ್ಚರ್ ಹಾಗೆ ಕೊರಿಯರ್ ಚಾರ್ಜಸ್ 100 ಸೇರಿ 400ಗೆ ಪರ್ಚೇಸ್ ಮಾಡಿದೆ. ನಾನು ಪರ್ಚೇಸ್ ಮಾಡೋದರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೆ ವಿಡಿಯೋದಲ್ಲಿ ಕೊಟ್ಟಿರ್ತೀನಿ. ಅವರಿಗೆ ನೀವು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಹಾಗೆ ನೀವು ಪರ್ಚೇಸ್ ಮಾಡ್ಬೋದು. ಈ ಸ್ಟಾರ್ಟರ್ ಕಲ್ಚರಲ್ಲಿ ಅಂದಾಜು 100ರಿಂದ 300 ಮೊಯ್ನಾ ಇರುತ್ತೆ. ನೀವು ಇದನ್ನು ಸ್ಟಾರ್ಟರ್ ಕಲ್ಚರ್ ಇಲ್ಲದೇ ಮಾಡೋಕ್ಕೆ ಬರಲ್ಲ. ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು. ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮ್ಮ ಮೀನಿಗೆ ಒಳ್ಳೆ ಲೈಫ್ ಫುಡ್ ಸಿಗುತ್ತೆ. ಈ ಸ್ಟಾರ್ಟರ್ ಕಲ್ಚರ್ನ ನೀವು ಮೊದಲೇ ಪ್ರಿಪೇರ್ ಮಾಡಿದ ಟಬ್ಗೆ ಸುರಿಬೇಕು. ಈ ಮೊಯ್ನಾ ಮಲ್ಟಿಪ್ಲಿಕೇಶನ್ ಆಗಬೇಕಂದ್ರೆ ಇವುಗಳಿಗೆ ಕೂಡ ಫುಡ್ ಬೇಕು. ಇವುಗಳಿಗೆ ಫುಡ್ ಯಾವುದಂದರೆ ಈಸ್ಟ್. ಎಲ್ಲ ಬೇಕ್ರಿಗಳಲ್ಲಿ ಹಾಗೆ ದಿನಸಿ ಅಂಗಡಿಗಳಲ್ಲಿ ಸಿಗುತ್ತೆ. ಅದನ್ನು ತಂದು ಬಳಸಬೇಕು. ಈ ಈಸ್ಟು ಪೌಡರ್ ಹಾಗೆ ಪೆಲೆಟ್ಸ್ ಎರಡೂ ರೀತಿಯಲ್ಲೂ ಸಿಗುತ್ತೆ. ಯಾವುದು ಬೇಕಿದ್ರೂ ಬಳಸ್ಬೋದು. ಈ ಈಸ್ಟ್ನ ಒಂದು 1/2 ಸ್ಪೂನ್ ತೊಗೊಂಡು ಅದನ್ನು ಲೋಟದಲ್ಲಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ನಾನಿಲ್ಲಿ 4 ಲೀಟರ್ ನೀರಿಗೆ ಆಗೋಷ್ಟು ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಕಲಸಿದ ನಂತರ 1 ನಿಮಿಷ ಅದನ್ನು ಹಾಗೆ ಬಿಡಬೇಕು. ಈಸ್ಟ್ ಆ್ಯಕ್ಟಿವ್ ಆಗುತ್ತೆ. ನಂತರ ಇದನ್ನು ಸ್ವಲ್ಪ ನೀರಿಗೆ ಹಾಕಬೇಕು. ನೀವು ಫಸ್ಟ್ ಟೈಮ್ ಪ್ರಿಪೇರ್ ಮಾಡಬೇಕಾದ್ರೆ 1-2 ಸ್ಪೂನ್ ಹಾಕಿದರೆ ಸಾಕು, ಯಾಕಂದರೆ ಮೊಯ್ನಾ ಕಡಿಮೆ ಇರುತ್ತೆ. ನೀವು ಈ ಈಸ್ಟ್ನ ಹಾಕಿದರೆ ನೀರು ಕ್ಲೌಡಿ ಆಗುತ್ತೆ, ಲೈಟಾಗಿ ವೈಟ್ ಆಗುತ್ತೆ. ಜಾಸ್ತಿ ಹಾಕಬಾರ್ದು, ಮೊಯ್ನಾ ಎಲ್ಲ ಕರಗಿ ಹೋಗ್ಬಿಡುತ್ತೆ. ನೀವು ಬಳಸಿದ ಟಬ್ನ ತಳ ಲೈಟಾಗಿ ಕಾಣುವಷ್ಟಿದ್ರೆ ಸಾಕು. ಆಮೇಲೆ ಇದನ್ನ ಬೆಳಕು ಬೀಳುವ ಅಂದರೆ ನೆರಳಿನ ಜಾಗದಲ್ಲಿ ಇಡಬೇಕು. ಇನ್ನು ನೀವು 1 ದಿನದ ನಂತರ ನೋಡಿದಾಗ ನೀವು ಹಾಕಿದ ಸ್ಟಾರ್ಟರ್ ಕಲ್ಚರ್ಗಿಂತ 3ರಷ್ಟು ಮಲ್ಟಿಪ್ಲಿಕೇಶನ್ ಆಗಿರುತ್ತೆ. ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಅದರಲ್ಲಿ ಸಣ್ಣ ಸಣ್ಣ ಮರಿಗಳು ಕೂಡ ಕಾಣುತ್ತೆ. ಇದು ಒಂದೇ ದಿನದಲ್ಲಿ ಮಲ್ಟಿಪ್ಲಿಕೇಶನ್ ಆಗಿಬಿಡುತ್ತೆ. ಹಾಗೆ ನೀರು ಸ್ವಲ್ಪ ಕ್ಲಿಯರ್ ಆಗಿರುತ್ತೆ. ಅದರ ಅರ್ಥ ಮೊಯ್ನಾ ಎಲ್ಲ ಈಸ್ಟ್ನ ಕನ್ಸ್ಯೂಮ್ ಮಾಡಿದೆ ಅಂತ ತಿಳ್ಕೊಬೇಕು. ನೀವು ಈ ನೀರಿಗೆ ಒಂದು ಸಲ ಈಸ್ಟ್ ಹಾಕಿದ ಮೇಲೆ ಮತ್ತೆ ಮತ್ತೆ ಹಾಕಬಾರ್ದು. ನೀರು 1 ದಿನದ ನಂತರ ಆಲ್ಮೋಸ್ಟ್ ಕ್ಲಿಯರ್ ಆಗುತ್ತೆ, ಬಟ್ ತುಂಬ ಏನೂ ಕ್ಲಿಯರ್ ಆಗಲ್ಲ. ಆವಾಗ ಹಾಕಬೇಕು. ಬಟ್ ಮುಂಚೆ ಹಾಕಿದ್ಕಿಂತ ಸ್ವಲ್ಪ ಅಂದರೆ ಇನ್ನೊಂದು 2 ಸ್ಪೂನು ಜಾಸ್ತಿ ಹಾಕಬೇಕು. ನೀವು ಮುಂಚೆನೇ ಈಸ್ಟ್ನ ಕಲಸಿಟ್ಟಿರ್ತೀರಲ್ಲ, ಅದನ್ನೇ 2 ದಿನ ಬಳಸ್ಬೋದು. ಇದು ಫರ್ಮೆಂಟೇಷನ್ ಆಗಿರುತ್ತೆ. ಇನ್ನೂ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಬಟ್ ಒಂದೇ ಸಲ ಕಲಸಿದ ಅಷ್ಟನ್ನು ಹಾಕಬೇಡಿ. ನಿಮಗೆ ಇನ್ನೊಂದು ಟಿಪ್ಸ್ ಏನಂದರೆ, ನೀವು ಪ್ರತಿದಿನ ಹೊಸ ಹೊಸ ಕಲ್ಚರ್ನ ಮಾಡ್ಕೊತ ಬರಬೇಕು. ಸ್ಟಾರ್ಟರ್ ಕಲ್ಚರ್ ಬಿಟ್ಟ ಮಾರನೇ ದಿನದಿಂದ ಇದರಲ್ಲಿ ಸ್ವಲ್ಪ ತೆಗೆದು ಹೊಸ ಕಲ್ಚರ್ ಶುರು ಮಾಡಬೇಕು. ಆಗ ಒಂದು ಕಲ್ಚರ್ ಏನಾದರೂ ಆದರೆ ಇನ್ನೊಂದಿರುತ್ತೆ. ನೀವು ಮಿನಿಮಮ್ 4 ಕಲ್ಚರ್ ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದು. ಹಾಗೆ ಮೊಯ್ನಾನು ಜಾಸ್ತಿ ಸಿಗುತ್ತೆ. ಇನ್ನು 2 ದಿನಕ್ಕೆ ನಿಮಗೆ ಟಬ್ ಸುತ್ತ ಮೊಯ್ನಾ ಕಾಣುತ್ತೆ. ನೀವು ಈ ನೀರು ಕ್ಲಿಯರ್ ಆಗಿದೆ ಅಂತ ಆದರೆ ಮತ್ತೆ ಈಸ್ಟ್ನ ಹಾಕಬೇಕು. ಹಾಗೆ ಸಾಧ್ಯ ಆದರೆ ಬೇರೆ ಕಲ್ಚರ್ನ ಮಾಡ್ಕೊತಾ ಇರಬೇಕು. ನೀವು ಬೇಕಿದ್ದರೆ 3 ದಿನಕ್ಕೆ ಇದನ್ನು ಹಾರ್ವೆಸ್ಟ್ ಮಾಡ್ಕೋಬೋದು. ನಾನು ನಿಮಗೆ ತೋರಿಸೋದಕ್ಕೆ 5 ದಿನಗಳವರೆಗೆ ಇಟ್ಟಿದ್ದೀನಿ. ನಿಮಗೆ 5 ದಿನಕ್ಕೆ ಪೂರ್ತಿ ಮೊಯ್ನಾ ತುಂಬಿರುತ್ತೆ. ಎಲ್ಲೂ ಗ್ಯಾಪ್ ಇಲ್ಲದೆ ಇರೋ ರೀತಿ ಮೊಯ್ನಾ ಆಗಿರುತ್ತೆ. ಬಟ್ 5 ದಿನಕ್ಕಿಂತ ಜಾಸ್ತಿ ಇದರಲ್ಲಿ ಇಟ್ಟರೆ ಎಲ್ಲ ಸತ್ತೋಗುತ್ತೆ. ಅದಕ್ಕೆ 3 ದಿನಕ್ಕೆ ಹಾರ್ವೆಸ್ಟ್ ಮಾಡೋದು ಒಳ್ಳೆಯದು. ನೀವು 3 ಅಥವಾ ಅದಕ್ಕಿಂತ ಜಾಸ್ತಿ ಕಲ್ಚರ್ ಮಾಡ್ಕೊಂಡಿದ್ರೆ ಕಂಟಿನ್ಯೂಸ್ ಆಗಿ ದಿನಾಗಲೂ ಹಾರ್ವೆಸ್ಟ್ ಮಾಡ್ಬೋದು. ಇನ್ನು ಇದನ್ನು ಹೇಗೆ ಹಾರ್ವೆಸ್ಟ್ ಮಾಡೋದು ಅಂತ ನೋಡೋಣ. ನೀವು ಇದನ್ನು ತೆಳುವಾದ ಬಟ್ಟೆ ಹಾಗೆ ಇಲ್ಲಿ ತೋರಿಸ್ತಿರೋ ಹಾಗೆ ಟೀ ಸೋಸೋದ್ರಿಂದ ಹಾರ್ವೆಸ್ಟ್ ಮಾಡ್ಕೋಬೋದು. ಈ ಮೊಯ್ನಾನ ಇದರ ಮೇಲೆ ನಿಧಾನವಾಗಿ ಸುರಿಬೇಕು. ಆಗ ಮೊಯ್ನಾ ಇದರಲ್ಲಿ ಕಲೆಕ್ಟ್ ಆಗುತ್ತೆ. ನೀವು ನೋಡ್ತಿರ್ಬೋದು 1 ಲೀಟ್ರ್ ನೀರಲ್ಲಿ ಎಷ್ಟು ಮೊಯ್ನಾ ಕಲೆಕ್ಟ್ ಆಗಿದೆ ಅಂತ. ನಂತರ ಇದರ ಮೇಲೆ ಫ್ರೆಶ್ ನೀರನ್ನು ಸುರಿಬೇಕು. ನೀವು ಎಷ್ಟು ನೀರು ಹಾಕ್ತಿರೋ ಅಷ್ಟು ಒಳ್ಳೆಯದು. ಈ ಮೊಯ್ನಾ ಮೇಲೆ ಈಸ್ಟ್ ಕಂಟೆಂಟ್ ಇರುತ್ತೆ, ಅದು ಚೆನ್ನಾಗಿ ಹೋಗಬೇಕು. ನಂತರ ರೆಡ್ ಕಲರ್ ಮೊಯ್ನಾ ಸಿಗುತ್ತೆ. ಅದನ್ನು ನಿಮ್ಮ ಮೀನಿಗೆ ಫೀಡ್ ಮಾಡ್ಬೋದು. ಈ ಮೊಯ್ನಾ ಯಾವೆಲ್ಲ ಮೀನುಗಳಿಗೆ ಫೀಡ್ ಮಾಡ್ಬೋದು ಅಂತ ಕೇಳೋದಾದರೆ, ಸಣ್ಣ ಮೀನುಗಳಿಗೆ ಇದು ಒಳ್ಳೆಯ ಫುಡ್ ಅಂತಲೇ ಹೇಳ್ಬೋದು. ಅದರಲ್ಲೂ ಗಪ್ಪಿ, ಮೋಲಿ, ಮೀನಿನ ಮರಿ, ಬೆಟ್ಟ ಫಿಶ್ಗಳಿಗೆ ಇದು ಕೊಡ್ಬೋದು. ನೀವು ನೋಡ್ತಿರ್ಬೋದು ನಮ್ಮ ಮೀನುಗಳು ಎಷ್ಟು ಇಷ್ಟಪಟ್ಟು ತಿಂತಾ ಇದೆ ಅಂತೇಳಿ. ಇಲ್ಲಿ ನಾನು ಗಪ್ಪಿ, ಫೈಟರ್ ಫಿಶ್ ಮರಿಗಳಿಗೆ ಎಲ್ಲ ಮೊಯ್ನಾನೇ ಕೊಡ್ತಾ ಇದ್ದೀನಿ.
ಇನ್ನು ಈ ಮೊಯ್ನ ಹಾಕೋದ್ರಿಂದ ಏನು ಪ್ರಯೋಜನ ಅಂತ ಕೇಳೋದಾದರೆ, ಈ ಮೊಯ್ನದಲ್ಲಿ ತುಂಬ ಪ್ರೋಟೀನ್ ಇರುತ್ತೆ, ಮೀನು ಬೇಗ ಬೆಳೆಯುತ್ತೆ, ಅದರಲ್ಲೂ ಮೀನಿನ ಕಲರ್ ಇಂಪ್ರೂವ್ ಆಗುತ್ತೆ. ಇದನ್ನ ನೀವು 15 ದಿನ ಬಳಸಿದರೆ ನಿಮಗೆ ಇದರ ರಿಸಲ್ಟ್ ಗೊತ್ತಾಗುತ್ತೆ. ಈ ಸ್ಟಾರ್ಟರ್ ಕಲ್ಚರ್ ಸೇಲ್ ಮಾಡೋರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ. ನೀವು ಅವರಿಗೆ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡ್ಬೋದು. ಅವರಲ್ಲಿ ಕೊರಿಯರ್ ಫೆಸಿಲಿಟಿ ಕೂಡ ಇರುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಇದೇ ಮೊದಲನೇ ಸಲ ನೋಡ್ತಿದ್ರೆ, ನಾನು ಈಗಾಗಲೇ ತುಂಬ ವಿಡಿಯೋಸ್ ಮಾಡಿದ್ದೀನಿ, ಅದನ್ನೆಲ್ಲ ಒಮ್ಮೆ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಯೂಸ್ಫುಲ್ ಕಂಟೆಂಟ್ ಒಂದಿಗೆ ಭೇಟಿಯಾಗ್ತೀನಿ. ನಮಸ್ಕಾರ.